ಈಗೇನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೇಗಾದರೂ ಮಾಡಿ ಅಂಕಿತಾಯಿಂದ ನಾನು ಪಾರಾಗಲೇಬೇಕು. ಇದೊಂಥರ ನನಗೆ ಮೆಂಟಲ್ ಟಾರ್ಚರ್ ಆಗ್ತಾ ಇದೆ. ಸೊ ಈಗಲೇ ಹೋಗಿ ನನ್ನ ಮನಸ್ಸಲ್ಲಿ ಏನಿದೆ ಮಾಮ ಹತ್ರ ಎಲ್ಲ ಹೇಳ್ಕೊಬಿಡ್ತೀನಿ. ನನಗೆ ಅಂಕಿತ ಇಷ್ಟ ಇಲ್ಲ, ನನ್ನ ಮನಸ್ಸಲ್ಲಿರೋದು ಗೌತಮಿ. ನಾನು ಮದುವೆ ಆಗೋದಾದ್ರೆ ಗೌತಮಿನ ಅಂತ ಹೇಳ್ಕೊಬಿಡ್ತೀನಿ. ನೀನು ಯಾಕೆ ಊಟ ತರಕೋದ? ಇನ್ನೇನು ಮಾಡಲಿ ಅಭಿ, ನೀನು ಸಿಟ್ ಮಾಡಿಕೊಂಡು ಊಟನ ಅರ್ಧಕ್ಕೆ ಬಿಟ್ಟು ಬಂದೆ. ಆದರೆ ನಾನು ನಿನ್ನನ್ನು ಯಾವತ್ತೂ ಹಾಗೆಲ್ಲ ನೋಡೇ ಇಲ್ಲ. ಯು ಆರ್ ವೆಲ್ ಬಿಹೇವ್ಡ್ ಪರ್ಸನ್. ಅಂಥದ್ದಲ್ಲಿ ಅಷ್ಟೊಂದು ಸಿಟ್ ಮಾಡ್ಕೊಂಡು ಎದ್ದು ಬಂದಿದ್ಯಾ ಅಂದರೆ ಏನೋ ಬಲವಾದ ಕಾರಣನೇ ಇರಬೇಕಲ್ಲ. ಅದು ಅಲ್ಲದೆ ಆಫೀಸಿಂದ ಕೂಡ ನೀನು ಬೇಗ ಬಂದಿದ್ಯಾ. ಏನಾದರೂ ಆಯ್ತಾ? ಅಭಿ, ಏನೇ ಇದ್ರು ನನ್ನ ಹತ್ರ ಹೇಳ್ಕೊ. ಅಭಿ, ನಿನ್ನನ್ನೇ ಕೇಳ್ತಾ ಇರೋದು. ಏನಾಯ್ತು? ಯಾಕೆ ಇಷ್ಟು ಅಪ್ಸೆಟ್ ಆಗಿದ್ಯಾ? ಮಾಮ್, ನೀವು ತಗೊಂಡಿರೋ ನಿರ್ಧಾರ ಸರಿ ಇದೆ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ನನ್ಗೆ ಅಂಕಿತ ಅಂದರೆ ಇಷ್ಟ ಇಲ್ಲ ಮಾಮ್. ಸೊ ಪ್ಲೀಸ್ ಈ ಎಂಗೇಜ್ಮೆಂಟ್ನ ನಿಲ್ಲಿಸ್ಬಿಡಿ. ಇಷ್ಟು ದಿನ ನಿನ್ನ ಒತ್ತಾಯಕ್ಕೆ ನಾನು ಸುಮ್ಮನೆ ಇರ್ತಾ ಇದ್ದೆ ಮಾಮ್. ಅವಳನ್ನ ಟಾಲರೇಟ್ ಮಾಡ್ಕೋತಾ ಇದ್ದೆ. ಆದರೆ ನನ್ನ ಮೌನನ ನೀನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ ಮಾಮ್. ಅಭಿ, ನೀನು ಹೀಗೆ ಹೇಳಿದ್ರೆ ಹೇಗೆ ಅಭಿ? ಅಭಿ, ನೀನು ಅವಳನ್ನ ಹೇಗೆ ಬೇಕೋ ಹಾಗೆ ಚೇಂಜ್ ಮಾಡ್ಕೋಬಹುದು. ಲುಕ್ ಅಭಿ, ಇಲ್ಲಿ ಪರ್ಫೆಕ್ಟ್ ಜೋಡಿ ಅಂತ ಯಾರೂ ಇರೋದಿಲ್ಲ. ಎಲ್ಲ ಹೊಂದಾಣಿಕೆ ಮೇಲೆ ಇರುತ್ತೆ ಅಭಿ. ಎಲ್ಲಾನು ನಿನಗಿಷ್ಟ ಆಗೋ ಹಾಗೆ ಇರಕ್ಕಾಗೋದಿಲ್ಲ ಅಭಿ. ಅದು ಸಾಧ್ಯನೇ ಇಲ್ಲ. ನೀನು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ನಾವು ಹೊಂದ್ಕೊಂಡು ಹೋಗ್ಬೇಕು ಅಭಿ. ಮಾಮ್, ಇಟ್ಸ್ ನಾಟ್ ಅಬೌಟ್ ಪರ್ಫೆಕ್ಷನ್. ನನಗೂ ಅವಳ ಮೇಲೆ ಫೀಲಿಂಗ್ಸ್ ಇರಬೇಕಲ್ವಾ? ಅವಳು ನೋಡಿದಾಗ ನಂಗೆ ಸ್ವಲ್ಪ ಖುಷಿ ಆಗ್ಬೇಕಲ್ವಾ? ನೋ ಮಾಮ್, ನನಗೆ ಅಂಕಿತಾ ಮೇಲೆ ಆ ಥರದ್ದು ಯಾವ ಭಾವನೆಗಳು ಇಲ್ಲ. ಅದನ್ನೆಲ್ಲ ಬಿಡು ಮಾಮ್. ಮೊನ್ನೆ ರಾತ್ರಿ ಮಾವ ಎಲ್ಲರೂ ಮುಂದೆ, ಎಸ್ಪೆಷಲಿ ನಿನ್ನ ಮುಂದೆ ನನ್ನ ಹತ್ರ ಹೇಗೆ ಮಾತಾಡಿದ್ರು ಅಂತ ನೀನು ನೋಡಿದ್ಯಾ ಮಾಮ್? ಅಂಥವ್ರ ಮನೆಗೆ ನಾನು ಅಳಿನಾಗ ಹೋದರೆ ಹೇಗಿರುತ್ತೆ ಮಾಮ್?